ನಮಸ್ತೆ. ನಾನು ಡಾಕ್ಟರ್ ಸ್ನೇಹಾ ಪಂಡಿತ್, ಆಯುರ್ವೇದ ತಜ್ಞೆ ಹಾಗೂ ನಾಡಿ ವೈದ್ಯೆ. ಇವತ್ತು ನಾವು ಒಂದು ಹೆಲ್ತಿ ಸ್ಯಾಲಡ್ ಮಾಡ್ತಾ ಇದ್ದೀವಿ. ಇದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಎಲೆಕೋಸು, ಇದನ್ನು ಚೆನ್ನಾಗಿ ನೀರಲ್ಲಿ, ಉಪ್ಪಿನ ನೀರಲ್ಲಿ ನೆನೆಸ್ಕೊಂಡು ಎಲೆಕೋಸನ್ನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಹಾಗೆ ಉಪ್ಪಿನ ನೀರಲ್ಲೇ ನೆನೆ ಹಾಕಿ ಬಿಡಿ. ಸ್ವಲ್ಪ ದಪ್ಪದಾಗೆ ಹೆಚ್ಕೊಂಡಿರೋ ಟೊಮೆಟೋಸ್, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಹಾಗೆ ಡ್ರೈ ರೋಸ್ಟ್ ಮಾಡಿರೋ ಮಖಾನ ಸೀಡ್ಸ್, ಅದ್ರ ಜೊತೆಗೆ ವಿಳ್ಳೆದೆಲೆ, ಹಾಗೆ ನಾಟಿ ಜೋಳ. ಸಪೋಸ್ ಇದು ಸಿಗಲಿಲ್ಲ ಅಂದರೆ ನೀವು ಅಮೇರಿಕನ್ ಸ್ವೀಟ್ ಕಾರ್ನು ಬಳಸ್ಬೋದು. ಸ್ವಲ್ಪ ಉಪ್ಪು, ಹಾಗೆ ಪಿಜ್ಜಾ ಸೀಸ್ನಿಂಗ್ ಅಂದರೆ ಇಟಾಲಿಯನ್ ಹರ್ಬ್ಸ್ನ ತೊಗೊಂಡಿದ್ದೀನಿ. ಇದನ್ನು ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು. ಮೊದಲನೇದಾಗಿ ನಾವು ಇವಾಗ ಈ ಜೋಳನ ರೋಸ್ಟ್ ಮಾಡ್ಕೊಂಡು ಬರೋಣ. ಜೋಳ ಸುಟ್ಟಾದಮೇಲೆ ಇದನ್ನು ಹೀಗೆ ನಿಧಾನಕ್ಕೆ ಹೆರ್ಕೊಳ್ಳಿ. ಈ ಸ್ಯಾಲೆಡ್ಗೆ ಇವಾಗ ಒಂದು ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಂಡು ಬಿಡೋಣ. ಒಂದು ಪೇಸ್ಟ್ ಮಾಡ್ಕೋಬೇಕು. ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ತೆಂಗಿನಕಾಯಿ ತುರಿ, ಇದರಲ್ಲಿ ಸ್ವಲ್ಪ ಹಾಕೋತೀನಿ. ಇಲ್ಲಿ ನಾನು ಈ ಮಖಾನಾನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಎಣ್ಣೆ ಏನೂ ಹಾಕ್ದಲೆ ಹಾಗೆಯೇ ರೋಸ್ಟ್ ಮಾಡ್ಕೊಂಡಿರೋ ಮಖಾನಾನ ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ. ಒಂದು ವಿಳ್ಳೆದೆಲೆ ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಹೀಗೆ ಕೈಯಲ್ಲೇ ಬಿಡಿಸ್ಕೊಳ್ಳಿ. ಇದನ್ನು ನಾವಿವಾಗ ರುಬ್ಕೊಂಡು ಬರೋಣ. ಎಲ್ಲನೂ ಹೀಗೆ ನುಣ್ಣಗೆ ರುಬ್ಕೊಳ್ಳಿ. ಬೇಕಿದ್ದರೆ ನೀವು ಒಂಚೂರು ನೀರನ್ನು ಹಾಕ್ಕೊಂಡು ರುಬ್ಕೋಬೋದು. ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಉಪ್ಪಿನ ನೀರಲ್ಲಿ ಹೀಗೆ ನೆನೆಸಿಟ್ಕೊಂಡಿರೋ ಎಲೆಕೋಸು, ಇದನ್ನು ಹೀಗೆ ಚೆನ್ನಾಗಿ ಡ್ರೈನ್ ಮಾಡಿ ಹಿಂಡಿ ಹೀಗೆ ಹಾಕೋಬೇಕು. ಈ ಸೈಜ್ನಲ್ಲಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಅದನ್ನು ಹಾಕೋತಿದ್ದೀನಿ. ಜೋಳನ ಹೀಗೆ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳಿ. ಇದು ಇಟಾಲಿಯನ್ ಹರ್ಬ್ಸು, ಇದನ್ನು ಬೇಕಿದ್ದರೆ ನೀವು ಹಾಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ನಾವು ರುಬ್ಬಕ್ಕೆ ಹಾಕ್ಕೊಂಡಿದ್ವಿ, ಮಿಕ್ಕಿದ್ದನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಇವಾಗ ಚೆನ್ನಾಗಿ ಕೂಡಿಸೋಣ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಈ ಸ್ಯಾಲೆಡ್ ರೆಸಿಪಿನಲ್ಲಿ ಇಟಾಲಿಯನ್ ಹರ್ಬ್ಸ್ ಜೊತೆ ವಿಳ್ಳೆದೆಲೆ ಹೆಂಗೆ ಹಾಕಿದ್ದೀವಿ ಅಂತ. ವಿಳ್ಳೆದೆಲೆ ಇವಾಗ ಊಟ ಆದಮೇಲೆ ಹಾಕೊಳ್ಳೋ ಅಭ್ಯಾಸ ಯಾರಿಗೂ ಇಲ್ಲ. ಅದು ಒಳ್ಳೆ ಡೈಜೆಸ್ಟಿವ್, ಅಂದರೆ ನಿಮಗೆ ಊಟದ ನಂತರ ಜೀರ್ಣಕಾರಿ. ಅದು ವಿಳ್ಳೆದೆಲೆ ಹಾಕೊಳ್ಳೋ ಅಭ್ಯಾಸ ಇವಾಗ ಹೊಟ್ಟೋಗಿದೆ. ಸೊ ಹಾಗಾಗಿ ನಾವು ಸ್ಯಾಲೆಡ್ಸು ಅಷ್ಟೇ, ದೇ ಆರ್ ಡೈಜೆಸ್ಟಿವ್ ಇನ್ ನೇಚರ್, ಅಂದರೆ ಜೀರ್ಣಕ್ರಿಯೆಗೆ ಅದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವು ವಿಳ್ಳೆದೆಲೆನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಓಕೆ, ಇದಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಿವಾಗ ತಿನ್ನೋದಕ್ಕೆ ರೆಡಿಯಾಗಿದೆ. ಸ್ಯಾಲೆಡ್ಸ್ ಅಂದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕಾ ಅಥವಾ ಊಟದ ಬದಲು ಇದನ್ನೇ ತಿನ್ನಬೇಕಾ? ಊಟ ತಿಂಡಿ ಬದಲು ನಾವು ಇದನ್ನು ಒಂದು ಬೋಲ್ ತಿಂದುಬಿಡ್ತೀವಿ, ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಹಾಗೆಲ್ಲ ಅಂದ್ಕೊಂಡಿದ್ರೆ ಅದು ಆ್ಯಕ್ಚುಲಿ ನಿಜ ಅಲ್ಲ. ನಾನು ಆವಾಗಲೇ ಹೇಳ್ದಂಗೆ ಈ ಥರ ಹಸಿ ತರಕಾರಿಗಳು ಜೀರ್ಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಖಾಲಿ ಹೊಟ್ಟೆನಲ್ಲಿದ್ದರೆ ಅಥವಾ ಇದನ್ನೇ ಊಟಕ್ಕೆ ಅಂತ ನಾವು ತೊಗೊಂಡ್ರೆ ಹೊಟ್ಟೆಲೇ ಏನೂ ಇರಲ್ಲ. ಸೊ ಅದನ್ನು ಜೀರ್ಣ ಮಾಡೋಕ್ಕೆ ಏನೂ ಇಲ್ಲ. ಹಾಗಾಗಿ ಅದು ಆ್ಯಸಿಡಿಟಿ ಸ್ಟಮಕ್ಕಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ್ಯಸಿಡ್ ರಿಫ್ಲಕ್ಸು, ಈ ಥರ ಸುಮಾರು ತಾಪತ್ರಯಗಳು ಬರುತ್ತೆ. ನಾವು ಅಂದ್ಕೋತಿರ್ತೀವಿ ನಾವು ಹೆಲ್ದಿನೇ ತಿಂತಾಯಿದ್ದೀವಿ, ಈ ಥರ ಸ್ಯಾಲೆಡ್ಸು ಹಸಿ ತರಕಾರಿಗಳು ತೊಗೋತಿದ್ದೀವಿ, ಆದರೂ ಯಾಕಪ್ಪ ಹೊಟ್ಟೆ ಭಾರ ಅನ್ನಿಸ್ತಿದೆ, ಬ್ಲೋಟ್ ಆಗ್ತಿದೆ ಅಂತ. ಇದೇ ಕಾರಣಕ್ಕೆ. ಮತ್ತು ಇನ್ನು ಯಾವಾಗ ಇದನ್ನು ತೊಗೋಬೋದು? ಸಾಯಂಕಾಲ 5ರಿಂದ 6 ಗಂಟೆ ಹಾಗೆ. ಊಟನ ಬೇಗ ಮಾಡೋರಿಗೆ ಆ ಟೈಮಲ್ಲಿ ತೊಗೊಂಡ್ರೆ ಒಳ್ಳೆಯದು. ಯಾಕೆಂದರೆ ಇದನ್ನೇ ಸಾಕಷ್ಟು ತೊಗೊಂಡಾಗ ಇನ್ನೊಂದು ಸ್ವಲ್ಪ ಅದ್ರ ಜೊತೆಗೆ ನಿಮ್ಮ ರೆಗ್ಯುಲರ್ ಊಟನ ಮಾಡ್ಬೋದು ರಾತ್ರಿ ಹೊತ್ತು. ಹಾಗೆ ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ನಾವಿಲ್ಲಿ ಇಟಾಲಿಯನ್ ಹರ್ಬ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ಸೊ ಖುಷಿಯಾಗಿ ಮಕ್ಕಳು ತಿಂತಾರೆ ಇದನ್ನು. ಸಾಮಾನ್ಯ ತರಕಾರಿ ತಿನ್ನೋಕ್ಕೆ ಮಕ್ಕಳು ಮೂಗು ಮುರಿತಾರೆ. ಸಂಜೆ ಸ್ಕೂಲಿಂದ ಬಂದಮೇಲೆ ನೀವು ಮಕ್ಕಳಿಗೂ ಇದನ್ನು ಮಾಡಿ ಕೊಡ್ಬೋದು. ಎಲೆಕೋಸು ಸಾಮಾನ್ಯವಾಗಿ ನಾವು ತಿಂದರೆ ಸ್ವಲ್ಪ ಯಾಕೋ ಗ್ಯಾಸಿ ಅನ್ನಿಸ್ತಿದೆ, ಸ್ಟಮಕ್ ಬ್ಲೋಟಿಂಗ್ ಇದೆ ಅಂತ ಅನಿಸ್ಬೋದು ನಿಮಗೆ. ಅದಕ್ಕೆ ನಾವು ಮುಂಚೆನೇ ನಾನು ತೋರಿಸಿದ್ದೀನಿ,
ಉಪ್ಪಿನ ನೀರಲ್ಲಿ ಅದನ್ನು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀವಿ. ಚೆನ್ನಾಗಿ ತೊಳೆದು, ಯಾಕೆಂದರೆ ಪೆಸ್ಟಿಸೈಡ್ಸ್ ಎಲ್ಲ ಇರೋದು ಒಂದು ಭಯ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ತೊಳೆದು ಉಪ್ಪಿನ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಆವಾಗ ನಿಮಗೆ ಬ್ಲೋಟಿಂಗ್ ಟ್ರಬಲ್ ಎಲ್ಲ ಏನೂ ಬರಲ್ಲ. ಅದ್ರ ಜೊತೆಗೆ ನಾವು ವಿಳ್ಳೆದೆಲೆ ಹಾಕಿದ್ದೀವಿ. ವಿಳ್ಳೆದೆಲೆ ನಾನು ಹೇಳ್ದಂಗೆ ತುಂಬ ಜೀರ್ಣಕಾರಿ. ಜೊತೆಗೆ ನಾವು ಟೊಮೆಟೋಸ್ ಆ್ಯಡ್ ಮಾಡಿದ್ದೀವಿ, ಮಖಾನ ಯೂಸ್ ಮಾಡಿದ್ದೀವಿ. ಅದು ದೇಹಕ್ಕೆ ತುಂಬ ಬಲಕಾರಿ, ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ ದೇಹಕ್ಕೆ. ಮಕ್ಕಳು, ದೊಡ್ಡವರು, ವಯಸ್ಸಾದವ್ರಿಗೂ ಇದನ್ನು ಧಾರಾಳವಾಗಿ ಕೊಡ್ಬೋದು. ವಿಳ್ಳೆದೆಲೆ ಕಾರ್ನ್ ಸ್ಯಾಲೆಡ್ ನಾವು ಇವಾಗ ಏನು ಮಾಡಿದ್ದೀವಿ, ಇದು ಇವಾಗ ತಿನ್ನಕ್ಕೆ ರೆಡಿ ಇದೆ. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾಗಿರೋರು ಎಲ್ಲರೂ ಧೈರ್ಯವಾಗಿ ತೊಗೋಬೋದು. ಡಯಾಬಿಟಿಕ್ ಇರೋರು, ಇಲ್ಲದೇ ಇರೋರು, ಹೈಪರ್ ಟೆನ್ಷನ್ ಇರೋರು ಯಾರು ಬೇಕಾದರೂ ಧೈರ್ಯವಾಗಿ ತೊಗೋಬೋದು. ಈ ಸಿಂಪಲ್ ರೆಸಿಪಿನ ದಯವಿಟ್ಟು ನೀವು ಖಂಡಿತ ಮನೇಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಇದೇ ಥರ ಮತ್ತಷ್ಟು ಆರೋಗ್ಯಕರ ರೆಸಿಪಿಗಳ ಜೊತೆಗೆ ನಾವು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.